ಕೊನೆಗೂ ಇವತ್ತು ನನ್ ಮದ್ವೆ ಆಗೋ ದಿನ ಬಂದೇ ಬಿಡ್ತು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ನಾವು ಬೇಗ ಹೋಗ್ಬೇಕಿತ್ತು ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ತಾ ಇದ್ವಿ. ಇವಳೇನಪ್ಪ ಮುಖಕ್ಕೆ ಈ ಪಟ್ಟಿ ಮೇಕಪ್ ಮಾಡ್ಕೊಂತಿದ್ದಾಳ ಅಂತ ಅನ್ಕೊಂಡ್ರ, ಆದ್ರೆ ಇದು ಮೇಕಪ್ ಅಲ್ಲ, ಟ್ಯಾನ್ ರಿಮೂವಲ್. ನಾನು ಇದನ್ನ ನೈಟ್ ಹಚ್ಕೋಬೇಕಿತ್ತು, ಆದ್ರೆ ತುಂಬಾ ನಿದ್ದೆ ಬಂದಿದ್ರಿಂದ ಹಂಗೆ ಮಲ್ಕೊಂಡ್ಬಿಟ್ಟೆ. ಯಾವ್ದ್ರಲ್ಲಿ ಬಡತನ ಇದ್ರು ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಇವಳೇನಪ್ಪ ಮದ್ವೆಗೆ ಇವಳೇ ಮೇಕಪ್ ಮಾಡ್ಕೊಂತಿದ್ದಾಳ ಅಂತ ನೋಡ್ತಾ ಇದೀರಾ. ನಾವು ಮೇಕಪ್ ನವ್ರಿಗೆ ಹೇಳಿದ್ವಿ, ಆದ್ರೆ ಅವ್ರು ಹೇಳಿದ್ದೇನಂದ್ರೆ, ಮೇಡಮ್ ನಾವಿವಾಗ ಬೆಂಗಳೂರಿಗೆ ಬಂದಿದೀವಿ, ಕಾರ್ ಬೇರೆ ಕೆಟ್ಟೋಗಿದೆ, ನಿಮ್ಗೆ ಹೇಳಿರೋ ಟೈಮಿಗೆ ಬಂದು ಮೇಕಪ್ ಮಾಡ್ಕೊಡ್ತೀವಿ ಅಂತಂದ್ ಹೇಳಿದ್ರು. ನನ್ಗ್ಯಾಕೋ ಇವ್ರು ಬೆಂಗಳೂರಿಂದ ಬಂದು ಮೇಕಪ್ ಮಾಡ್ಕೊಳ್ಳೋ ಡೌಟ್ ಆಗ್ಬಿಡ್ತು. ಅವ್ರು ಹೇಳಿ ಟೈಮಿಗೆ ಬಂದಿಲ್ಲ ಅಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತಂತ ನನಗ್ ನಾನೇ ಮೇಕಪ್ ಮಾಡ್ಕೊಂಡೆ. ಆಮೇಲೆ ಎಲ್ರು ರೆಡಿಯಾಗಿ ನಮ್ಮೂರಲ್ಲಿರೋ ದೇವಸ್ಥಾನಗಳಿಗೆಲ್ಲ ಕೈ ಮುಕ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಹೊರಟ್ವಿ. ನಾವು ಕೂಡ ದುರ್ಗಕ್ಕೆ ಬಂದ್ವಿ. ಅಷ್ಟೊತ್ತಿ ಮೇಕಪ್ ಆರ್ಟಿಸ್ಟ್ ಕೂಡ ಬಂದು ಕಾಲ್ ಮಾಡ್ತಾ ಇದ್ರು. ನಾನಂತೂ ತುಂಬಾನೇ ಬೇಜಾರಾಗ್ಬಿಟ್ಟಿದೆ, ಇವ್ರು ಬರ್ತಾರ ಇಲ್ವಾ ಅಂತ. ಕೊನೆಗೂ ನಾವ್ ಹೇಳಿ ಟೈಮಿಗೆ ಬಂದೇ ಬಿಟ್ರು ನೋಡ್ರಿ. ಆ ಮೇಕಪ್ ಆರ್ಟಿಸ್ಟ್ ಯಾರು ಗೊತ್ತಾ, ಇವರೇ ನೋಡ್ರಿ, ಶ್ರುತಿ ಆದಿತ್ಯ ಮೇಕವರ್. ಇವ್ರದ್ದು ಇನ್ಸ್ಟಾ ಅಕೌಂಟ್ ಚೆಕ್ ಮಾಡಿದಾಗ ಇವ್ರ ವರ್ಕ್ ತುಂಬಾ ಇಷ್ಟ ಆಗಿ ಇವರೇ ನನಗೆ ಮೇಕಪ್ ಮಾಡ್ಬೇಕು ಅಂತ ಇವ್ರನ್ನ ಬುಕ್ ಮಾಡ್ಕೊಂಡಿದ್ದೆ. ಪಾಪ ಇವರೇ ರೂಮ್ ಎಲ್ಲ ಅಡ್ಜಸ್ಟ್ ಮಾಡಿ ನನಗೆ ಮೇಕಪ್ ಮಾಡ್ಕೊಟ್ರು. ಅಷ್ಟೇ ಅಲ್ಲ, ಪಾಪ ಅವರು ತುಂಬಾ ಸ್ಟ್ರೆಸ್ ಆಗಿದ್ರು, ಮತ್ತೆ ಟಿಫನ್ ಕೂಡ ಮಾಡಿರ್ಲಿಲ್ಲ. ಅದನ್ನ ಯಾವ್ದನ್ನು ತಲೆ ಕೆಡ್ಸ್ಕೊಳ್ದೆ ಪಾಪ ನಮ್ಮ ಹತ್ರ ತುಂಬಾನೇ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ನಮಗೆ ಮೇಕಪ್ ಮಾಡ್ಕೊಟ್ರು. ಫೈನಲಿ ಮೇಕಪ್ ಎಲ್ಲ ಮುಗೀತು. ನಾನು ಹೇಗ್ ಕಾಣಿಸ್ತಾ ಇದೀನಿ ಅಂತ ಹಂಗೆ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ. ನಿಮ್ಗೆ ಏನಾದ್ರು ನಿಮ್ ಸ್ಪೆಷಲ್ ಡೇಗೆ ನಿಮ್ಗೆ ಇಷ್ಟ ಆಗಿರೋ ತರ ಮೇಕಪ್ ಬೇಕು ಅಂದ್ರೆ ಇವ್ರ ಅಕೌಂಟ್ ನ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಅವ್ರಿಗೆ ಪರ್ಸನಲ್ ಆಗಿ DM ಮಾಡಿ, ಇಲ್ಲ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಮೇಕಪ್ ಎಲ್ಲ ಆದ್ಮೇಲೆ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಎಲ್ರು ಕೇಳ್ತಿದ್ದು ಒಂದೇ, ನಿಮ್ ಮದ್ವೆ ಯಾವಾಗ ಅಂತ. ಕೊನೆಗೂ ನನ್ ಮದ್ವೆ ದಿನ ಬಂದೇ ಬಿಡ್ತು ನೋಡ್ರಿ. ನಾನು 3 ವರ್ಷದ ಕನಸು ನನ್ಸಾಗಿರೋದನ್ನ ನಾಳೆ ನಿಮ್ ಹತ್ರ ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹಾಗೆ ನನ್ಗೆ ಯೂಟ್ಯೂಬ್ ಅಲ್ಲಿ 10K ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ನನ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.